ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಸೀಸ್ಫೈರ್ ಯುದ್ಧ ವಿರಾಮ ಮತ್ತು ಮುಂದುವರಿತಾ ಇದೆ ಅನಿಶ್ಚಿತ ಕಾಲದವರೆಗೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದ್ರೆ ಅಮೇರಿಕೆಗೆ ಇದೊಂದು ಬಿಸಿ ತುಪ್ಪ ಆದಂಗೆ ಆಗಿಬಿಟ್ಟದ. ಈ ಯುದ್ಧ ಮಾಡಬೇಕೋ ಮಾಡದೇ ಇರಬೇಕೋ ಅನ್ನುವಂಥದ್ದು. ಆದ್ರೆ ಅಮೇರಿಕೆಗೆ ಆರ್ಥಿಕವಾಗಿ ಏನು ಹೊಡೆದು ಬೀಳಬೇಕಾಗಿದ್ದು ಬಿದ್ದಾಗಿದೆ ಈಗಾಗಲೇ. ಒಂದು ವೇಳೆ ಯುದ್ಧ ನಿಲ್ಲಿಸಿದ್ರೆ ಎಷ್ಟು ಲಾಭ, ಯುದ್ಧ ನಿಲ್ಲಿಸದೆ ಹೋದ್ರೆ ಮುಂದುವರಿಸಿದ್ರೆ ಎಷ್ಟು ಲಾಭ ಅನ್ನೋ ಕ್ಯಾಲ್ಕುಲೇಷನ್ದಲ್ಲಿ ಅದು ಮುಂದುವರೆದ. ಅನೇಕ ರೀತಿಯಾದಂಥ ವಾದ ಮಾಡ್ತಾ ಇದ್ದಾರೆ. ಆ ಮಾತು ಬೇರೆ. ಅದರಲ್ಲೂ ಅರ್ಥತಜ್ಞರು ಸ್ಪಷ್ಟವಾಗಿ ಅಮೇರಿಕೆಗೆ ಭಾಳ ಹಿಂಬಡಿತ ಆಗಿದೆ ಅಂತೇಳಿ. ಹೀಗಾಗಿ ಟ್ರಂಪ್ ಅವರು ಯಾವ ನಿರ್ಧಾರ ತೆಗೆದುಕೋಬಹುದು, ಯುದ್ಧ ನಿಲ್ಲಿಸೋದಾ ಮುಂದುವರಿಸೋದಾ ಅಂತೇಳಿ. ಅಮೇರಿಕ ಒಂದು ವಿಚಾರ ಮಾಡ್ತಾ ಇದ್ದಪ್ಪ ಅಂತಂದರೆ ಯುದ್ಧ ವಿರಾಮ ಅನಿಶ್ಚಿತ ಇಟ್ಕೊಂಡು ತನ್ನ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ಸಡನ್ನಾಗಿ ಒಮ್ಮೆ ಅಟ್ಯಾಕ್ ಮಾಡಿ ಇರಾನನ್ನು ಮುಗಿಸೋದು ವಿಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಇದ್ದಾವೆ. ನಾಶ ಮಾಡಿಬಿಡೋದು ಅಂತೇಳಿ. ಯಾಕೆಂದ್ರೆ ಇರಾನ್ ಬಿಟ್ಟರೆ ಈಗ ಮಧ್ಯ ಏಷ್ಯಾದಲ್ಲೇ ಒಂದು ಪ್ರಬಲ ರಾಷ್ಟ್ರ ಆಗಿ ಸೂಪರ್ ಪವರ್ ಆಗಿ ಅಮೇರಿಕೆಯ ಆರ್ಥಿಕ ಹಿನ್ನಡೆಗೆ ದೊಡ್ಡ ಕಾರಣ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಅವ್ರು ಯಾವುದಕ್ಕೂ ಒಪ್ತಾ ಇಲ್ಲ. ಯುರೇನಿಯಂ ಹೌದು ನಮ್ಮ ಸ್ವಂತಪ್ಪ, ನಾವು ಮಾಡೋರು, ನೀವು ಮಾಡಿದಿರಲ್ಲ, ನಮ್ಗೆ ಬೇಕದು. ಒಂದು ಯುರೇನಿಯಂ ಸಂಗ್ರಹ ಮಾಡಿಕೊಂಡು ಹಿಂದಿಲ್ಲ ನಾಳೆ ಅಣ್ವಸ್ತ್ರ ತಯಾರು ಮಾಡ, ಅದನ್ನು ಯುದ್ಧಕ್ಕೆ ಉಪಯೋಗ ಮಾಡ್ಬೋದು ಅದು ಅನ್ನೋಂಥ ಗಾಬರಿ. ಎರಡನೇದಾಗಿ ಸಾರ್ವಭೌಮತ್ವಕ್ಕೆ ಒಪ್ತಾ ಇಲ್ಲ. ಅದ್ರ ಜೊತೆಗೆ ಪೆಟ್ರೋ ಡಾಲರ್ ಬದಲಾಗಿ ಪೆಟ್ರೋ ದಿನಾರ, ಪೆಟ್ರೋ ಈ ರೂಬಲ್ಲ, ಪೆಟ್ರೋ ಯುವಾನ ಇವು ಎಲ್ಲ ಸಾಧ್ಯಗಳು ಹೆಚ್ಚಾಗಿ, ಜೊತೆಗೆ ಬ್ರಿಕ್ಸ್ ಇಲ್ಲ ಬೃಹತ್ತಾಗಿ ಬೆಳೆಯುವ ಎಲ್ಲ ಸಾಧ್ಯಗಳು ಕಾಣ್ತಿದ್ದಾವೆ. ಹೀಗಾಗಿ ಅಮೇರಿಕೆಗೆ ಚಡಪಡಿಗೆ ಶುರು ಆಗ್ಯದ. ಇಡೀ ವಿಶ್ವದ ಅರ್ಥವ್ಯವಸ್ಥೆ ಬದಲಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹೀಗಾಗಿ ಯುದ್ಧ ಮಾಡಬೇಕೋ ಮಾಡಬಾರ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂತಂದ್ರೆ ಇದನ್ನ ಬಿಡ್ತೀಯ ಹೋಗ್ತದ, ಹಿಡಿತೀಯ ಕಡಿತದ. ಇರಾನ್ ಅಂತೂ ಸ್ಪಷ್ಟವಾಗಿ, ಅದರಲ್ಲೂ IRGC ಒಬ್ಬರೇ ನಾಯಕರಿಲ್ಲ, ಹಲವು ನಾಯಕರಿದ್ದಾರೆ. ಆ ಎಲ್ಲ ನಾಯಕರು ಉಳ್ಕೊಂಡು ಇವತ್ತು ಡಿಸಿಷನ್ ತೊಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಚೈನಾ ಇದರಿಂದ ಅದ. ಚೈನಾಗೆ ದೊಡ್ಡ ಅಪಾರ್ಚುನಿಟಿ ಸಿಕ್ಕದ. ಇವತ್ತು ಅಮೇರಿಕ ದಿಗ್ಬಂಧನ ಮಾಡಿರ್ಬೋದು, ಸುತ್ತಮುತ್ತ ನಿಲ್ಲಿಸಿರ್ಬೋದು, ಮತ್ತೇನೋ ಮಾಡ್ತಾ ಇರ್ಬೋದು. ಆದ್ರೆ ಪೂರ್ಣವಾಗಿ ಇರಾನನ್ನು ಅಟ್ಯಾಕ್ ಮಾಡಿ ನಾಶ ಮಾಡ್ತಾನೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಅವರಲ್ಲಿ ಕಾಣ್ತಾ ಇಲ್ಲ. ಒಂದು ಕಡೆ ಯುದ್ಧ ವಿರಾಮ ಮಾಡೋದು, ಒಂದು ಶಕ್ತಿ ಸಂಗ್ರಹ ಮಾಡ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ಅಂದ್ರೆ, ಆದರೆ ಇನ್ನೊಂದು ಕಡೆ ಹಂಚಿಕೊಂಡು ಅದನ್ನು ಒಪ್ಪಂದಕ್ಕೆ ತರೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಇರಾನಿಗೆ ಗೊತ್ತಾಗಿಬಿಟ್ಟದ. ಫೆಬ್ರವರಿ 28 ಮೊದಲಿದ್ದಂಥ ಇರಾನಕ್ಕೆ ಇವತ್ತಿನ ಇರಾನಕ್ಕೆ ಲಾಟ್ ಆಫ್ ಡಿಫ್ರೆನ್ಸಸ್. ಯಾಕಂದರೆ ಆವತ್ತು ಭಯ ಇತ್ತು, ಅಮೇರಿಕ ನಮ್ಮ ಹೊಡಿಬೋದು, ಸೂಪರ್ ಪವರ್ ಅನ್ನೋಂಥ ಒಂದು ಆತಂಕ ಇತ್ತು. ಇವತ್ತು ಯಾವ ಆತಂಕವೂ ಇಲ್ಲ. ಇವತ್ತು ಫ್ರೀ ಚಿಂತನೆ ಮಾಡುವಂಥದ್ದು. ಜೊತೆಗೆ ತಮ್ಮ ನಾಯಕರೆಲ್ಲ ಕಳ್ಕೊಂಡಿದ್ದಾರೆ. ಇವರ ನಾಯಕರು ಬೇಕಂತಲ್ಲ, ಪ್ರತಿಯೊಬ್ಬರಲ್ಲೇ ಸೈನಿಕರು ಏನಾಗಿದ್ದಾರಪ್ಪ ಅಂತಂದ್ರೆ ಒಬ್ಬ ಕಮೆಡಿ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಈ ಇರಾನನ್ನು ಮಣಿಸೋದು ಅಮೇರಿಕೆಗೆ ಈಗಿನ ಮಟ್ಟಿಗೆ ಅಸಾಧ್ಯದ ಮಾತಾ ಅಂತ. ಜೊತೆಗೆ ಅಮೇರಿಕೆಯ ಗೆಳೆತನ ಎಲ್ಲ ದೇಶಗಳು ಬಿಡ್ತಾ ಇದ್ದಾವೆ. ಅದರಲ್ಲೂ ಯುರೋಪ್ ಕಂಡದ್ದು ನ್ಯಾಟೋ ಅಂತ ಬಿಟ್ಟಾಗ್ಯದ. ಇವರು ದುರಾಸೆಯಿಂದ, ಅಮೇರಿಕನ್ರ ದುರಾಸೆಯಿಂದ ಒಂದಿದ್ದು ನೋಡಿದ್ರಿ ವೆನೆಜುಲಾದಲ್ಲೇ ಅಲ್ಲಿ ಅಧ್ಯಕ್ಷರು ಹರಿಸ್ಕೊಂಡು ಬಂದಿದ್ದು. ಅದೇ ಕಾಲಕ್ಕೆ ಗ್ರೀನ್ಲ್ಯಾಂಡ್ದಲ್ಲೇ ನಾವು ಕಬ್ಜೆ ತೊಗೊಳ್ತೀವಿ ಅಂತೇಳಿ ನ್ಯಾಟೋದಿಂದ ದೂರ ಸರಿದಿದ್ದು. ಹೀಗಾಗಿ ಎಲ್ಲರಿಗೂ ಅವಿಶ್ವಾಸ ಇರಬಲ್ಲ. ಇವ್ರು ನಾಳೆ ನಮಗೆ ಅಪಾಯ ಮಾಡೋದು ಅಂತ ಏನು ಗ್ಯಾರಂಟಿ. ಹೀಗಾಗಿ ಅವರು ಅಲ್ಲೇ ಅಗ್ರಿಮೆಂಟ್ ಮಾಡ್ಕೊಳ್ತಾ ಅಮೇರಿಕದಿಂದ ದೂರ ಸರಿತಾ ಇದ್ದಾರೆ. ಅದೇ ಕಾಲಕ್ಕೆ ಈ ನಮ್ಮ ಎಣ್ಣೆಯ ತವರೂರುಗಳು, ತವರು ನಾಡುಗಳು, ತವರು ರಾಷ್ಟ್ರಗಳು, ಅರೇಬಿಯನ್ ಸುತ್ತಮುತ್ತ ಇರುವಂಥದ್ದು ಅಥವಾ ಅರಬ್ ಕಂಟ್ರಿಗಳು ಇವತ್ತು ಅಮೇರಿಕೆಯ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದವು. ಯಾಕಂದರೆ ಇವ್ರದ್ದು ಯಾವುದೂ ರಕ್ಷಣಾ ಡೋಮ್ ಇಲ್ಲ, ಅವ್ರನ್ನ ರಕ್ಷಣೆ ಮಾಡ್ಕೊಳಕ್ಕಾಗೋದ್ರೆ ಇನ್ನು ನಮ್ಮನೇನು ಮಾಡ್ತಾರೆ ಅನ್ನುವಂಥ
ಸ್ಥಿತಿ ಅವರಲ್ಲದ. ಹೀಗಾಗಿ ಈ ಎಲ್ಲ ನೆಲೆಗಟ್ಟಿನಲ್ಲೇ ಅಮೇರಿಕ ಇದ್ದಿದ್ದು ಇವತ್ತು ಏನು ಮಾಡಬೇಕು ಅನ್ನುವಂಥ ಒಂದು ಗೊಂದಲದಲ್ಲೇ ಚಿಂತನೆಯಲ್ಲಿ ಅಲ್ಲಿದೆ. ಹೀಗಾಗಿ ಇವತ್ತು ಒಂದು ಪ್ರಮುಖವಾದ ವಿಷಯ ಏನಪ್ಪ ಅಂತಂದ್ರೆ, ಅಮೇರಿಕಾಗ ಈಗ ಯುದ್ಧ ಮಾಡಲೇಬೇಕಂತ ಮತ್ತೊಂದು ಪರಿಸ್ಥಿತಿ ಬರ್ತಾಯಿದೆ ಏನೋ ಅಂತ ಅನ್ನಿಸ್ತಾ ಇದೆ. ಆದರೆ ಅವ್ರು ಗೆಲ್ಲಕ್ಕೆ ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ ಅಂತ ಒಂದು ಅನಿಸಿದ್ರು. ಹೌದು, ಇರಾನನ್ನು ನಾಶ ಮಾಡೋದು ಮುಗಿದು ಹೋಯ್ತಲ್ಲ ಅಂತ. ಆದರೆ ಇರಾನನ್ನು ನಾಶ ಮಾಡೋದಕ್ಕೆ ಮಧ್ಯದಾಗ ಚೈನಾ ಬಿಟ್ಟು ಕೊಡೋದೇ ಇಲ್ಲ. ಇದರಲ್ಲಿ ಎರಡು ಮಾತೂ ಇಲ್ಲ. ಈಗಾಗಲೇ ಶಸ್ತ್ರಾಸ್ತ್ರಗಳ ಸಪ್ಲೈ ಕೊಡ್ತಾನೆ ಇದೆ. ಅಮೇರಿಕ ಸಾಕಷ್ಟು ಹೇಳಿದ್ರು ನಿಲ್ತಾ ಇಲ್ಲ. ಇವತ್ತು ಮತ್ತೆ ಪ್ರಬಲವಾಗಿ ಅಲ್ಲಿ ಕ್ಷಿಪಣಿಗಳನ್ನು ಕೊಡೋದು, ಇನ್ನು ಯುರೇನಿಯಂ ಬಳಸಿಕೊಂಡು ಕ್ಷಿಪಣಿ ತಯಾರು ಮಾಡುವಂಥ ಜ್ಞಾನ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ಇದು ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಇರಾನ ವಿಶ್ವವನ್ನು ಗೆಲ್ಲುವಂಥ ಶಕ್ತಿ ಆಗಿಬಿಡುತ್ತದೆ. ಆ ಶಕ್ತಿಯನ್ನು ತಡೆಯುವಂಥ ಶಕ್ತಿ ಅಮೇರಿಕಾಗೆ ಉಳಿಲಿಕ್ಕಿಲ್ಲ ಅನ್ನುವಂಥ ಆತಂಕಗಳು ಇದ್ದಾವೆ. ಅದಕ್ಕಾಗಿ ಇವತ್ತು ಅಮೇರಿಕ ಒಂದು ರೀತಿ ಹೇಳಿದ್ದಿಲ್ಲ ಆರಂಭದಲ್ಲೇ ಪಿಸ್ತುಪ್ಪಾಗ್ಯದಪ್ಪ ಇವತ್ತು ಇರಾನ. ಯಾಕಂದ್ರೆ ಇರಾನಿಗೆ ಹೆಚ್ಚು ಕಡಿಮೆ ಅಲ್ಲಿ ಸೈನಿಕರಷ್ಟ, ಆದರೆ ಅದು ಇಡೀ ಆಡಳಿತದ ಒಂದು ಹಿಡಿತವನ್ನು ಇವತ್ತು ಚೈನಾ ಮತ್ತು ರಷ್ಯಾ, ಮುಖ್ಯವಾಗಿ ಚೈನಾ ಅದರಲ್ಲಿ ಎಂಟ್ರಿ ಆಗಿದೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ಈಗ ನಡೆದಿರುವಂತಹ ಈ ಒಂದೇನು ಈ ಯುದ್ಧ ಇನ್ನೂ ಎಷ್ಟು ದಿನ ಮುಂದುವರಿಬೋದು ಅನ್ನುವಂಥ ಮಾತುಗಳಿದ್ದಾವೆ. ಆದರೆ ಅಮೇರಿಕ ಅದನ್ನು ಮುಂದೆ ಹಾಕ್ತಾ ನೋಡೋದು ಸೀಸ್ ಫೈರ್ ಅಂತ ಹೇಳೋದು. ಅದು ಸೀಸ್ ಫೈರ್ ಎಲ್ಲಿವರೆಗೆ? ಗೋಡೆ ಹತ್ತುವರೆಗೆ. ಈ ಗೋಡೆ ಹತ್ತು ಎಲ್ಲ ಸಾಧ್ಯತೆಗಳಿದ್ದಾವೆ. ಇರಾನ್ ಅಂತ ಸೀಸ್ ಫೈರ್ ಇಲ್ಲ ಯುದ್ಧ ಆಗಿ ಹೋಗ್ರಿ ಅನ್ನುವಂಥದ್ದು. ನಾವು 50 ವರ್ಷ ತಯಾರಿ ಮಾಡ್ಕೊಂಡಿವತ್ತು ಅಂತ ಇದ್ದಾರೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಆದರೆ ಈಗಿನ ಪ್ರತಿಭಟನೆ ನೋಡಿದಾಗ, ಅಮೇರಿಕೆಯ ಮೇಲೆ ದಾಳಿ ಮಾಡೋದನ್ನು ನೋಡಿದಾಗ, ಅದರಲ್ಲೂ ಅರಬ್ ದೇಶದಲ್ಲಿ ಇರುತ್ತಿರುವಂಥ ಅಮೇರಿಕೆಯ ಈ ಸಂಸ್ಥೆಗಳನ್ನು ಅಥವಾ ಈ ಸೊಸೈಟಿಗಳನ್ನು, ಈ ಸಂಘಗಳನ್ನು, ಶಾಲೆ ಕಾಲೇಜುಗಳನ್ನು ಧ್ವಂಸ ಮಾಡುವಂಥ ಪ್ಲ್ಯಾನ್ ಮಾಡೋದನ್ನು ನಾವು ಈಗ ನೋಡ್ಕೊಂಡಿವಿ. ಹೀಗಾಗಿ ಈ ಒಂದು ಅಮೇರಿಕ ಜೊತೆಗಿನ ತಿಕ್ಕಾಟ ಇರಾನಕ್ಕೆ ಹೌದು ಹೆವಿ ಆಗ್ತದಿಲ್ಲ ಅಂತೇನಿಲ್ಲ. ಆದರೆ ಅವ್ರಿಗೆ ನೆರವಿಗಿರೋಂಥವ್ರು ಚೈನಾ ಅವ್ರಿಗಿಂತ ಸೂಪರ್ ಪವರ್ ಆಗಿದೆ ಇವತ್ತು. ಮತ್ತು ಈ ಸದ್ಯದಲ್ಲೇ ಅವರೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಭಾಳ ಡೆವಲಪ್ ಆಗಿದ್ದಾರೆ. ಚೈನಾದವರು ಅನೇಕ ದೇಶಗಳಿಗೆ ತಮ್ಮ ಮ್ಯಾನುಫ್ಯಾಕ್ಚರ್ಡ್ ಮಟೀರಿಯಲ್ಗಳನ್ನು ಕಳಿಸ್ತಾ ಇದ್ದಾರೆ. ಎಲ್ಲ ರೀತಿಯ ಗಳಿಕೆಯಲ್ಲಿ ಸಾಕಷ್ಟಾಗಿದೆ. ಹೀಗಾಗಿ ಅಮೇರಿಕ ವಿರುದ್ಧ ಚೈನಾ ಇವತ್ತು ಗಟ್ಟಿಯಾಗಿ ನಿಲ್ಲುವಂಥ ಸ್ಥಿತಿಯಲ್ಲಿ ಇಂಡಿಯಾದ ಪರಿಸ್ಥಿತಿ ಏನು ಅನ್ನೋದು ಪ್ರಶ್ನೆಗಳಿದ್ದಾವೆ. ಯಾಕಂದ್ರೆ ಇಂಡಿಯಾ ಇವತ್ತು ಚೈನಾದ ಜೊತೆಗೆ ಅದರಲ್ಲೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲೇ MSMEಗಳಲ್ಲೇ ಅವ್ರನ್ನ ಬೀಟ್ ಮಾಡೋದು ಭಾಳ ಕಷ್ಟ ಅನ್ನೋದು ಕಂಡು ಬರ್ತಾಯಿದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ನಾವು ಹೇಳಬೇಕಾಗಿದ್ದು, ನಾವು ಚರ್ಚಿಸ್ಬೇಕಾಗಿದ್ದು ಏನಪ್ಪ ಅಂತಂದ್ರೆ, ಅಮೇರಿಕ ಇದ್ದಿದ್ದು ಯುದ್ಧ ಮಾಡಿದರೆ ಎಷ್ಟು ಲಾಭ ಆಗ್ಬೋದು, ಒಂದು ವೇಳೆ ಮಾಡದೇ ಇದ್ದರೆ ಎಷ್ಟೆಷ್ಟು ಲಾಸು ಆಗ್ಬೋದು, ಯುದ್ಧ ಮಾಡಿದರೆ ಲಾಸ್ ಎಷ್ಟಾಗ್ಬೋದು, ಅಥವಾ ಯುದ್ಧ ಮಾಡದೇ ಇದ್ದರೆ ಲಾಭ ಎಷ್ಟಾಗ್ಬೋದು, ಇವುಗಳನ್ನು ಸಹಿತ ಇವತ್ತು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ದ. ಆ ದಿಶೆಯಲ್ಲಿ ಇವೆಲ್ಲ ಸೀಸ್ ಫೈರ್ ಮೇಲೆ ನಡೀತಾ ಇದ್ದಾವೆ. ಅದಕ್ಕೆ ಇರಾನ್ ಅಂತೆ ಮೋಸ್ಟ್ಲಿ ತೆರೆ ಕೆಡಿಸ್ಕೊಂಡಂಗೆ ಕಾಣೋದಿಲ್ಲ. ಅದಂತೆ ರೆಡಿ ಆಗಿದೆ, ನಾವೆಲ್ಲದಕ್ಕೂ ರೆಡಿ ಅಂತೇಳಿ ಎಲ್ಲ ನೆಲೆಗಟ್ಟಿನಲ್ಲ ಈ ಒಂದು ಏನಪ್ಪ ಅಮೇರಿಕೆಯ ಇವತ್ತಿನ ಸ್ಥಿತಿ ಮಾತ್ರ ಡೋಲಾಯಮಾನ. ಈ ಹಂತದಲ್ಲಿ ಮಾತ್ರ ಇರಾನ ತನ್ನ ಮೇಲುಗೈಯನ್ನು ಸಾಧಿಸೋ ಹೊರಟದ. ಮುಂದಿನ ದಿನದಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಬಿಡ್ರಿ. 16 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗಂಡಿ ವಂದನೆಗಳು.